ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಲಂಚಾವತಾರ ಮುಗಿಲು ಮುಟ್ಟಿದ್ದು, ಜನಸಾಮಾನ್ಯರು ತಮ್ಮ ಕೆಲಸಗಳನ್ನು ನಿಯಮಬದ್ಧವಾಗಿ ಮಾಡಿಸಿಕೊಳ್ಳಬೇಕಾದರೆ ಈ ಕಚೇರಿಯ ಅಧಿಕಾರಿಗಳಿಗೆ ಲಂಚವನ್ನು ನೀಡಲೇಬೇಕು. ಇಲ್ಲದಿದ್ದರೆ ಕೆಲಸವೇ ಆಗಲ್ಲ ಅಂತ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಪಾಳ್ಯ ರಘು ಆರೋಪಿಸಿದರು. ಪ್ರತಿ ಕೆಲಸಕ್ಕೂ ಲಂಚ ಕೊಡಬೇಕು, ಇಲ್ಲವಾದರೆ ತಮ್ಮ ಕಡತಗಳೇ ಮಾಯವಾಗುತ್ತವೆ. ಆದರೆ ಮಧ್ಯವರ್ತಿಗಳ ಮೂಲಕ ಲಂಚ ನೀಡಿದಾಗ ಮಾತ್ರ ತಮ್ಮ ಕೆಲಸಗಳು ಸರಾಗವಾಗಿ ಸಾಗುತ್ತವೆ. ಪಟ್ಟಣ ಪಂಚಾಯಿತಿ ಕಚೇರಿಯು ಭ್ರಷ್ಟ ಅಧಿಕಾರಿಗಳ ಅಕ್ರಮಗಳ ತಾಣವಾಗಿದ್ದು, ಲಂಚಾವತಾರ ಮುಗಿಲು ಮುಟ್ಟಿದೆ. ಭ್ರಷ್ಟಾಚಾರದಲ್ಲಿ ಮುಂದಿರುವ ಪಂಚಾಯಿತಿ ಲೋಕಾಯುಕ್ತ ತನಿಖೆಗೆ ಅರ್ಹವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿ ಸಿಬ್ಬಂದಿಗಳ ವಿರುದ್ಧ ಹರಿಹಾಯ್ದರು. ಕಳೆದ 6 ತಿಂಗಳ ಹಿಂದೆ ನನ್ನ ಧರ್ಮಪತ್ನಿ ಡಿಎಂ ಮೈತ್ರಿ ಮತ್ತು ರಘು ಎನ್ನುವಂಥ ನನ್ನ ಹೆಸರಿನ 2 ಖಾತೆ ಮಾಡಿಸಿಕೊಳ್ಳುವುದಕ್ಕೆ ಪಟ್ಟಣ ಪಂಚಾಯಿತಿಗೆ ನನ್ನ ಕ್ರಯಪತ್ರ, ಸೂಕ್ತ ದಾಖಲಾತಿಗಳನ್ನು ನೀಡಿ ಕಚೇರಿಯ ರಿಜಿಸ್ಟರ್ ಪುಸ್ತಕದಲ್ಲಿ ದಾಖಲಿಸಿ ಖಾತೆ ಮಾಡಿಕೊಡುವಂತೆ ಮನವಿ ಮಾಡಿದ್ದೆ. ಆದರೆ ಭ್ರಷ್ಟ ಅಧಿಕಾರಿಗಳು ಲಂಚದ ಹಣಕ್ಕಾಗಿ ನನ್ನ ದಾಖಲಾತಿಯನ್ನೇ ಕಳೆದು ಹೋಗಿದೆ ಅಂತ ಕಳ್ಳ ನೆಪ ಹೇಳಿದ್ರು. ಆದರೂ ಕೂಡ ಮತ್ತೊಮ್ಮೆ ನಾನು ದಾಖಲಾತಿಯನ್ನ ಸಲ್ಲಿಸಿದಾಗ ಖಾತೆ ಮಾಡಿಕೊಡಲು ಹಿಂಜರಿಯುತ್ತಿದ್ದಾರೆ. ಕಚೇರಿಯ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು, ಮೇಲಾಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು ಅಂತ ಮನವಿ ಮಾಡಿದ್ರು. ತಾಲೂಕು ಬೆಳ್ಳೂರು ಹೋಬಳಿ ಪಟ್ಟಣ ಪಂಚಾಯಿತಿ ಬೆಳ್ಳೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ನಿವೇಶನದ ಖಾತೆಗೆ ನಾನು ಬೆಳ್ಳೂರು ಪಟ್ಟಣ ಪಂಚಾಯಿತಿಗೆ ಬಂದಿದ್ದೆ. ನಾನು ಮಂಡ್ಯ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಉಪಾಧ್ಯಕ್ಷನಾಗಿದ್ದೇನೆ. ನಾನು 2 ಬಾರಿ ಡಿಎಂ ಮೈತ್ರಿ ವೈಫ್ ಆಫ್ ರಘು ಅನ್ನೋ ಹೆಸರಿನಲ್ಲಿ ಖಾತೆಗೆ ಒಂದು ಕ್ರಯಪತ್ರ ಮತ್ತು ರಘು ಬಿನ್ ರಾಜಣ್ಣ ಅನ್ನೋ ಹೆಸರಲ್ಲಿ 2 ಖಾತೆಗೆ ಅಂತ ಅಂದ್ಬಿಟ್ಟು 2 ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಕ್ರಯಪತ್ರ ಮತ್ತು ಸೂಕ್ತ ದಾಖಲಾತಿಗಳನ್ನೆಲ್ಲ ನಾನು ಒದಗಿಸಿ ಕೊಟ್ಟಿದ್ದೆ. ಎಲ್ಲ ಒದಗಿಸಿ ಕೊಟ್ಟು 1 ಬಾರಿ ಒದಗಿಸ್ಕೊಟ್ಟಾಗ ನಾವು ಅದೆಲ್ಲ ಹಾಕಿಬಿಟ್ಟಿದ್ದೀವಿ, ಕಳೆದೋಗೈತೆ ಅಂತ ಸಬೂಬು ಹೇಳಿದರು. 2ನೇ ಬಾರಿ ಹೋದಾಗಲೂ ಮತ್ತೆ 2ನೇ ಬಾರಿ ಕಳೆದವ್ರೆ. ಲೆಡ್ಜರಲ್ಲಿ ಎಂಟ್ರಿ ಆಗಿದೆ. ಲೆಡ್ಜರಲ್ಲಿ 1347, 48, 49 ಅಂತ ಎಂಟ್ರಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬೇಕಾದವು ಅವ್ರಿಗೆ ಬೇಕಾದವು ಹಣ ವಸೂಲಿ ಯಾವುದ್ರಲ್ಲಿ ಆಗುತ್ತೆ, ಹಣ ಯಾರು ಕೊಡ್ತಾರೆ ಅದರನ್ನು ತಗೊಂಡು ಇದರಲ್ಲಿ ಖಾತೆ ಮಾಡಿದ್ದಾರೆ. ಇಲ್ಲಿ ಯಾವ ಹಣ ಇರೋವೆಲ್ಲ ಹಿಂಗೆ ಖಾಲಿ ಬಿಡೋದು, ಡಾಕ್ಯುಮೆಂಟ್ ತೆಗೆದುಬಿಟ್ಟು ಔಸೋದು, ಅಥವಾ ಎಲ್ಲರೂ ಹಾಕಿಬಿಡೋದು, ಯಾವ್ದಾರ ಹಳೆ ಕಡತದೊಳಗೆ ಮಿಕ್ಸ್ ಮಾಡಿಬಿಡೋದು, ಡಾಕ್ಯುಮೆಂಟ್ ಇಲ್ಲ ಅಂತ ಅವ್ರನ್ನ ತಿರುಗಿಸಿ ಸಾಯಿಸೋದು. ಆಮೇಲೆ ಇಲ್ಲಿ ಮಾನ್ಯ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರ ಹೆಸರು ದುರ್ಬಳಕೆ ಆಗ್ತಾಯಿದೆ. ಅಥವಾ ಅವ್ರು ಹೇಳಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ. ಮಾತೆತ್ತಿದ್ರೆ ಮಿನಿಸ್ಟ್ರ್ ಕಡೆ ಕೆಲಸ ಆದರೆ ಮಾತ್ರ ಅವ್ರ ಕಡೆ ಯಾರನ್ನಾರ ಕರ್ಕೊಂಬಂದು ಅನ್ನೋದು. ಆಮೇಲೆ ಯಾಕೆ ಮಾಡಲ್ಲ ಅಂತಂದರೆ ನಾವು ದುಡ್ಡು ಕೊಟ್ಟೆ ಬಂದಿರೋದು, ರಿಕವರಿ ಮಾಡೋಕ್ಕೆ ಬಂದಿರೋದು ಅಂತ ಕೇಳ್ತಾರೆ. ಎಲ್ಲ ಸೇರ್ಕೊಂಡು ಒಳಗಡೆ ದೊಡ್ಡ ಲೂಟಿ ನಡೀತಾ ಇದೆ. ನಿಮಗೆ ಇದು ಮೋಸ್ಟ್ ಆಫ್ ಆಲ್ ಲೋಕಾಯುಕ್ತ ತನಿಖೆ ಹಾಕಿದರೆ ನಾಗಮಂಗಲ ಪಟ್ಟಣ ಪಂಚಾಯತಿಗಿಂತ ಮೊದಲನೇ ಸ್ಥಾನದಲ್ಲಿ ಬೆಳ್ಳೂರು ಪಟ್ಟಣ ಪಂಚಾಯತಿ ಬರುತ್ತೆ. ಆಮೇಲೆ ಭಾಳ ಈ ಕಾಮಗಾರಿಗಳಲ್ಲಿ ಭಾಳ ಹಗರಣ. ಮೊನ್ನೆ ಯಾವುದೋ ಒಂದು ಸುದ್ದಿ ಕೇಳಿದೆ, ಲೋಕಾಯುಕ್ತಕ್ಕೆ ಬರೀಬೇಕು ಅಂತ ಇದ್ದೀವಿ, 16.5 ಲಕ್ಷ ರೂಪಾಯಿ ದುಡ್ಡು ಎತ್ಕೊಂಡು ತಿನ್ಕೊಂಡವ್ರಂತೆ. ಕೌನ್ಸಿಲರ್ಗಳಿಗೆ ನಾನು ಇದನ್ನು ಮುಚ್ಚಾಕಕ್ಕೆ 3 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಡಿಮ್ಯಾಂಡ್ ಇಟ್ಟವ್ರಂತೆ. ಇಂಥವೆಲ್ಲ ನಡೀತಾ ಇದೆ. ಇಂಥ ದುರಾಡಳಿತ ಪಟ್ಟಣ ಪಂಚಾಯತಿಗಳು ನಡೀತಾ ಇದೆ.